ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ತೊಂಡೆಕಾಯಿ ಗೊಜ್ಜಿನ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಸೊ ಫಸ್ಟ್ ಟೈಮು ಈ ರೆಸಿಪಿನ ಅಂದರೆ ನನ್ನ ವಿಡಿಯೋ ನೋಡ್ತಿರೋರು, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ. ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈ ರೆಸಿಪಿಗೆ ಆಲ್ಮೋಸ್ಟ್ ತೊಂಡೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬೇಕಾಗುತ್ತೆ. ಫಸ್ಟು ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು 1/4 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಸೊ ಕಡಲೆ ಬೀಜನ ಫ್ರೈ ಮಾಡ್ಕೊತೀನಿ ಇದರಲ್ಲಿ. ಅದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಉರಿನಲ್ಲೇ ಚೆನ್ನಾಗಿ ಕೆಂಪಾಗೋರು ಹುರ್ಕೊಂಡು, ಇದು ಆಲ್ಮೋಸ್ಟ್ ಆಗಿದೆ ಅಂತ ಆಗಬೇಕಾದ್ರೆ 1 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕ್ಕೊತೀನಿ ಇದಕ್ಕೆ ನಾನು. ಎಳ್ಳು ಬೇಗ ಫ್ರೈ ಆಗುತ್ತೆ. ಸೊ ಹಾಗಾಗಿ ಇದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿನೂ ಹಾಕ್ಕೊತಿದ್ದೀನಿ. ಅದನ್ನು ಹಾಕ್ಬಿಟ್ಟು ಜಸ್ಟ್ ಬೆಚ್ಚಗೆ ಮಾಡ್ತೀನಿ ಅಷ್ಟೇ. ಅದೇನು ತುಂಬ ಫ್ರೈ ಮಾಡ್ತಿಲ್ಲ, ಜಸ್ಟ್ ಬೆಚ್ಚಗೆ ಮಾಡ್ಕೊಂಡು ಅಷ್ಟೇ. ಇದನ್ನು ಈಗ ಆಫ್ ಮಾಡ್ಬಿಟ್ಟು ತಣ್ಣಗಾಗಕ್ಕೆ ಇಟ್ಬಿಡೋಣ. ಈಗ ಈ ತೊಂಡೆಕಾಯಿ ಗೊಜ್ಜು ಮಾಡೋಕ್ಕೆ ಬೇಕಾಗಿರೋ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲದನ್ನೂ ಸಿಪ್ಪೆ ತಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಇಲ್ಲಿ 2 ತೊಗೊಂಡಿದ್ದೀನಿ ನಾನು ಈರುಳ್ಳಿನ. ಮತ್ತು ಬೆಳ್ಳುಳ್ಳಿನೂ ಅಷ್ಟೇ 2 ಗೆಡ್ಡೆನೇ ತೊಗೊಂಡಿದ್ದೀನಿ. ಎರಡನ್ನೂ ನೀಟಾಗಿ ಸಿಪ್ಪೆ ತಗೊಂಬಿಡೋಣ. ಬೆಳ್ಳುಳ್ಳಿ ಅಷ್ಟೇ ಒಂದು ಸ್ವಲ್ಪನೂ ಅಂದರೆ ಸಿಪ್ಪೆ ಇಲ್ದಂಗೆ ನೀಟಾಗೆ ತಗೊಂಬಿಡೋಣ. ತಗೊಂಬಿಟ್ಟು ಅದನ್ನು ಕೂಡ ನೋಡಿ ಹಿಂಗೆ ನೀಟಾಗಿ ಒಂದು ಸಿಪ್ಪೆ ಏನಿಲ್ಲ ತಗೊಂಡು, ಮತ್ತು ತೊಂಡೆಕಾಯಿನೂ ಹೆಚ್ಕೊಳ್ಳೋಣ. ಅದನ್ನು ಉದ್ದುದಕ್ಕೇ 4 ಸಿಪ್ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 1/4 kg ತೊಂಡೆಕಾಯಿ ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟು 4ರಿಂದ 5 ಜನಕ್ಕೆ ಆರಾಮಾಗಿ ಆಗುತ್ತೆ. ನೋಡಿ ಕೆಲವೊಂದು ಹಣ್ಣಾಗ್ಬಿಟ್ಟಿದೆ, ನೋಡೋಕ್ಕೆ ಹೊರಗಡೆಯಿಂದ ಫುಲ್ ಗ್ರೀನೇ ಇದೆ, ಬಟ್ ಒಳಗಡೆ ಹಣ್ಣು ಥರ ಇದೆ. ಬಟ್ ಎಲ್ಲರನ್ನೂ ಯೂಸ್ ಮಾಡ್ತೀನಿ ಜೊತೆಲಿ. ನೀವು ತೊಂಡೆಕಾಯಿ ಯೂಸ್ ಮಾಡಿಬಿಟ್ರೆ ನೀವು ಏನೇ ಮಾಡಿದ್ರೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನಂತೂ ತೊಂಡೆಕಾಯಿ ಯೂಸ್ ಮಾಡ್ತಾನೆ ಇರ್ತೀನಿ. ಮತ್ತು ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನೂ ಕೂಡ ತೆಳ್ಳಗೆ ಸ್ಲೈಸ್ ಥರನೇ ಮಾಡ್ಕೊತಿದ್ದೀನಿ. ನೀವು ಬೇಕಂದರೆ ಇಲ್ಲಿ ಈರುಳ್ಳಿ ಇದು ಸಿಗುತ್ತಲ್ಲ ಸಾಂಬಾರು ಈರುಳ್ಳಿ, ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಆ್ಯಸ್ ಇಟ್ ಈಸ್ ಅಂದರೆ ಉಂಡೆನೇ ಹಾಕಿ ಫ್ರೈ ಮಾಡಿಬಿಟ್ಟು ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ. ನನಗೆ ಅದು ಸಿಗಲಿಲ್ಲ ಇವತ್ತು, ಹಾಗಾಗಿ ಈರುಳ್ಳಿನೇ ಯೂಸ್ ಮಾಡ್ತಿದ್ದೀನಿ. ಈರುಳ್ಳಿನ ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಈಗ ಹುಣಸೆಹಣ್ಣು ತೊಗೊಳ್ಳೋಣ. ಹುಣಸೆಹಣ್ಣು ಒಂದು ಮೀಡಿಯಮ್ ನಿಂಬೆಹಣ್ಣಷ್ಟು ದಪ್ಪದು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ನೆನಾಕ್ತಿದ್ದೀನಿ ಇಲ್ಲಿ. ಹುಣಸೆಹಣ್ಣು ನೆಂದುಬಿಟ್ರೆ ಅದೇ ರಸ ತಗೊಳಕ್ಕೆ ಈಸಿ ಆಗುತ್ತೆ ಅಂತ ಸೊ ನೆನೆಸಿಡ್ತಿದ್ದೀನಿ ಫಸ್ಟೇ. ಈಗ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಕೋಲ್ಡ್ ಪ್ರೆಸ್ಡ್ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡೋದು. ಬೇಕಾದರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ ಒಗ್ಗರಣೆಗೆ. ಮತ್ತು ಬೆಳ್ಳುಳ್ಳಿ ಸುಳಿದಿಟ್ಟಿದ್ನಲ್ಲ, 2 ಬೆಳ್ಳುಳ್ಳಿ ತೊಗೊಂಡಿದ್ದೆ. ಸೊ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ. ಸೊ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಕೂಡ ಸೇರಿಸ್ಕೊತಿದ್ದೀನಿ. ಈರುಳ್ಳಿನೂ ಫ್ರೈ ಆಗಲಿ ಅಂದರೆ ಒಂದು ಟ್ರಾನ್ಸ್ಪರೆಂಟ್ ಆದಮೇಲೆ ತೊಂಡೆಕಾಯಿನೂ ಸೇರಿಸ್ಕೊತಿದ್ದೀನಿ. ಸೊ ತೊಂಡೆಕಾಯಿನೂ ಹಾಕ್ಬಿಟ್ಟು ತೊಂಡೆಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದರೆ ಇದಕ್ಕೆ ನೀರೇನು ಸೇರಿಸಿಲ್ಲ ನಾನು, ಜಸ್ಟ್ ಎಣ್ಣೆನಲ್ಲೇ ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೊಂದು ಲಿಡ್ ಮುಚ್ಚಿಬಿಟ್ಟು ಒಂದು ಸಿಮ್ ಮಾಡಿಬಿಟ್ಟು ಬಿಡೋಣ, ಸ್ವಲ್ಪ ಬೇಕಂತಿರಲಿ. ಈಗ 1 ಟೊಮೊಟೊ ತೊಗೊತಿದ್ದೀನಿ ಅಷ್ಟೇ. ನಾನು 1 ಟೊಮೊಟೊನ ಹೆಚ್ಕೊಂಡು ಸಣ್ಣಗೆ ಹೆಚ್ಬಿಟ್ಟು ಹಾಕ್ತಿದ್ದೀನಿ. ಸೊ ಹುಣಸೆಹಣ್ಣು ಜಾಸ್ತಿ ಯೂಸ್ ಮಾಡುತ್ತಿರೋದ್ರಿಂದ ಟೊಮೊಟೊ ಏನು ತುಂಬ ಯೂಸ್ ಮಾಡ್ತಿಲ್ಲ. ನೀವು ಬೇಕಂದ್ರೆ ಎರಡೂ ಅರ್ಧ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬೇಕಾದ್ರೆ 2 ಟೊಮೊಟೊ ತೊಗೊಂಡು ಸ್ವಲ್ಪ ಹುಣಸೆಹಣ್ಣು ತೊಗೋಬೋದು. ನಾನಿಲ್ಲಿ 1 ಟೊಮೊಟೊ ತೊಗೊಂಡು ಹುಣಸೆಹಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ. ಸೊ ಟೊಮೊಟೊನೇ ಹೆಚ್ಚಿದ್ದಾಯಿತು. ಈಗ ಹುಣಸೆಹಣ್ಣು ಚೆನ್ನಾಗಿ ನೆಂದಿದೆ. ಇದ್ರದ್ದು ಕೂಡ ರಸ ತಗೊಂಬಿಡೋಣ ಅಂತ ಚೆನ್ನಾಗಿ ಕಲಿಸ್ಬಿಟ್ಟು ರಸ ಮಾತ್ರ ಎತ್ಕೊಳ್ಳೋಣ. ಈಗ ರಸ ತೆಗ್ದಿದ್ದಾಯ್ತು. ಇದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ನೋಡಿ ಇದು ಬೇಯಕ್ಕಿಟ್ಟಿದ್ನಲ್ಲ ಸಿಮ್ಮಲ್ಲಿ, ಸೊ ಬೇಯ್ತಾ ಇದೆ. ಇದು ಕೂಡ ಆಲ್ಮೋಸ್ಟ್ ಅರ್ಧ ಬೆಂದಿದೆ ಇದು. ಈಗ ಅರ್ಧ ಬೆಂದಿರೋದ್ರೊಳಗೆ ನಾನೀಗ ಹೆಚ್ಚಿದ್ನಲ್ಲ ಟೊಮೊಟೊ ಅದನ್ನು ಹಾಕ್ಕೊತಿದ್ದೀನಿ, 1 ಟೊಮೊಟೊ ಪ್ಲಸ್ ಇದ್ರ ಜೊತೆಗೆ ಹುಣಸೆಹಣ್ಣು ರಸನೂ ಸೇರಿಸ್ಕೊತಿದ್ದೀನಿ. ಹುಣಸೆಹಣ್ಣು ರಸನೂ ಸೇರಿಸಿ ಇದನ್ನು ಮತ್ತೆ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷನಾದರೂ ಅದೇ ಹುಣಸೆಹಣ್ಣು ಹುಳಿ ಒಳಗೆ ಬೇಯಲಿ ಇದು ಒಂದು 5 ನಿಮಿಷ ಬೆಂದಾದ್ಮೇಲೆ ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪೆಲ್ಲ ಸೇರಿಸ್ಬೇಕು. ಈಗ ಸೇರಿಸ್ತೀನಿ ಉಪ್ಪು ಎಲ್ಲ. ನೋಡಿ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ, ಮತ್ತು 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ, ಮತ್ತು ಖಾರದ ಪುಡಿನೂ ಅಷ್ಟೇ. ಖಾರದ ಪುಡಿನೂ 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ, ಎಲ್ಲ ಟೀ ಸ್ಪೂನ್ ಲೆಕ್ಕದಲ್ಲಿ ಹೇಳ್ತಿದ್ದೀನಿ. ಮತ್ತು ಸಾಂಬಾರು ಪುಡಿನೂ ಅಷ್ಟೇ 1.5 ಸ್ಪೂನಷ್ಟು ಸಾಂಬಾರು ಪುಡಿನೂ ಹಾಕ್ತಿದ್ದೀನಿ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಈಗ ಇದ್ರ ಜೊತೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕಿಡೋಣ. ಮತ್ತೆ ಈಗ ಹುರಿದಿಟ್ಟಿದ್ವಲ್ಲ ಕಡಲೆ ಬೀಜ, ಎಳ್ಳು, ತೆಂಗಿನಕಾಯಿ ಎಲ್ಲ, ಅದು ಕೂಡ ತಣ್ಣಗಾಗಿದೆ. ಇದು ತಣ್ಣಗಾದ್ಮೇಲೆ ಇದು ಮತ್ತೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ
ಗ್ರೈಂಡ್ ಮಾಡ್ಕೊಳ್ಳೋಣ. ಅಂದರೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ತೆಳ್ಳಗೆ, ಅಂದರೆ ನುಣ್ಣಗೆ. ಈಗ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಇದನ್ನು ಆಲ್ಮೋಸ್ಟು ಬೆಂದಿದೆ ಚೆನ್ನಾಗಿ. ಈಗ ಇದ್ರ ಜೊತೆ ಅದು ರುಬ್ಬಿದ್ದೀನಲ್ಲ ರಸ, ಅದನ್ನು ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಮತ್ತೇನೋ ಸ್ವಲ್ಪ ಹೊತ್ತು. ನಾನಿಲ್ಲಿ ಮಿಕ್ಸಿ ಜಾರ್ಗೆ 1 ಕಪ್ ನೀರು ಸೇರಿಸ್ಬಿಟ್ಟು ಅದನ್ನು ಕೂಡ ಎಲ್ಲ ಅದರಲ್ಲಿ ಇದ್ದಿದ್ದೆಲ್ಲ ತಕ್ಕೊಂಡು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಮತ್ತೆ ಇನ್ನೊಂದು 5 to 6 ಮಿನಿಟ್ಸು ಬೇಯ್ಕೊಳ್ಳಿದು. ಸೊ ಬೆಂದಿದ್ದಾಗಿದೆ ಇದು ಅಂದರೆ ಗಟ್ಟಿ ಇದೆ ಇನ್ನೂ. ಇನ್ನು ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಕೊಳ್ಳಿ ಇದಕ್ಕೆ ನೀವು. ನಾನೀಗ ಮತ್ತೆ ಇನ್ನೊಂದು ಕಪ್ಪಷ್ಟು ನೀರು ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಅಂದರೆ ನಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗೇ ಇದೆ. ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಎಲ್ಲ ಸೇರಿಸ್ಕೋಬೋದು. ಇದು ನನ್ನ ಅನ್ನಕ್ಕೂ ಚೆನ್ನಾಗಿರುತ್ತೆ, ಮತ್ತು ರೊಟ್ಟಿ ಚಪಾತಿ ಕೂಡ ಇದು ತಿನ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ ಕನ್ಸಿಸ್ಟೆನ್ಸಿನೆಲ್ಲ ಮಾಡ್ಕೊಂಡಿದ್ದೀನಿ, ನಾನು ತುಂಬ ತೆಳ್ಳಗೆ ಮಾಡಿಲ್ಲ ನೋಡಿ. ಎಲ್ಲ ರೆಡಿ ಇದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ದೀನಿ ನೋಡಿ. ಇವತ್ತು ನನಗೆ ಅನ್ನದ ಜೊತೆಗೆ ತೊಂಡೆಕಾಯಿ ಗೊಜ್ಜು ಪ್ಲಸ್ ಹುಳ್ಳಿಕಾಳು ಹಪ್ಳನೂ ಇದೆ. ಇದು ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ, ಪ್ಲಸ್ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹೇಳಿದ್ನಲ್ಲ, ಬರೀ ಅನ್ನಕ್ಕೆ ಮಾತ್ರ ಅಲ್ಲ, ನೀವು ಮುದ್ದೆ ಜೊತೆನೂ ತಿನ್ಬೋದು, ಅಥವಾ ರೊಟ್ಟಿ ಚಪಾತಿ ಕೂಡ ಇದು ಒಳ್ಳೆ ಕಾಂಬಿನೇಷನ್ನೇ. ಆಲ್ಮೋಸ್ಟ್ ಎಣ್ಗಾಯಿ ಥರನೇ ಅನಿಸುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.